ಸವಿ ಸವಿ ನೆನಪು ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು. ಒಂದೆಡೆ ಅನುಭವ ಮಂಟಪದಲ್ಲಿ ಸಮಾಗಮಗೊಂಡ ಹಳೆ ವಿದ್ಯಾರ್ಥಿಗಳು, ಮತ್ತೊಂದೆಡೆ ಕಲಿಸಿದ ಗುರುಗಳಿಗೆ ಪುಷ್ಪವೃಷ್ಟಿ ಮೂಲಕ ಗೌರವ ಸಲ್ಲಿಕೆ. 30 ವರ್ಷಗಳ ಬಳಿಕ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನದ ಮೂಲಕ ಒಂದುಗೂಡಿದ ಹಳೆಯ ಗೆಳೆಯ ಗೆಳತಿಯರು. ಹೌದು, ಈ ಎಲ್ಲ ದೃಶ್ಯಗಳು ಕಂಡುಬಂದಿರೋದು ಬಾಗಲಕೋಟೆ ಜಿಲ್ಲೆಯ ಅಮೀನ್ಗಢದ ಶ್ರೀ ಸಂಗಮೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ 1993-94ನೇ ಸಾಲಿನ SSLC ಹಳೆ ವಿದ್ಯಾರ್ಥಿಗಳ ಗುರುವಂದನಾ ಕಾರ್ಯಕ್ರಮದಲ್ಲಿ. ಅಮೀನ್ಗಢ ಪಟ್ಟಣದ ಪ್ರಭುಲಿಂಗೇಶ್ವರ ಅನುಭವ ಮಂಟಪದಲ್ಲಿ ಹಳೆಯ ವಿದ್ಯಾರ್ಥಿಗಳು ಜೊತೆಗೂಡಿದ್ರು. ಕಲಿಸಿದ ಗುರುಗಳಿಗೆ ಸ್ವಾಗತಿಸಿದರು. ಪ್ರಭುಲಿಂಗೇಶ್ವರ ಗಚ್ಚಿನ ಮಠದ ಶ್ರೀಗಳೊಂದಿಗೆ ಗುರುಗಳು ಹಾಗೂ ಅತಿಥಿಗಳನ್ನು ವಾದ್ಯಗಳೊಂದಿಗೆ ವೇದಿಕೆಗೆ ಕರೆತರಲಾಯಿತು. ಬಳಿಕ ದ್ವಾರ ಬಾಗಿಲು ಬಳಿ ಎಲ್ಲ ಶಿಕ್ಷಕರಿಗೂ ಪುಷ್ಪವನ್ನ ಸಮರ್ಪಿಸಿ ಬಳಿಕ ವೇದಿಕೆಗೆ ಕೊಂಡೊಯ್ದರು. ಈ ವೇಳೆ ಭಾವುಕ ಕ್ಷಣಕ್ಕೆ ಹಳೆಯ ವಿದ್ಯಾರ್ಥಿಗಳು, ಶಿಕ್ಷಕರು ಸಾಕ್ಷಿಯಾಗಿದ್ರು. ಜಿಲ್ಲಾಧಿಕಾರಿ ಜಾನಕಿ KM ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಕಲಿಸಿದ ಗುರುಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಇದೊಂದು ಅಪರೂಪದ ಅವಿಸ್ಮರಣೀಯ ಕಾರ್ಯಕ್ರಮವಾಗಿದೆ. 30 ವರ್ಷಗಳ ನಂತರವೂ ಎಲ್ಲರೂ ಸೇರಿ ಉತ್ಸಾಹದಿಂದ ವಿದ್ಯೆ ಕಲಿಸಿದ ಗುರುಗಳಿಗೆ ಗೌರವ ಸಲ್ಲಿಸುತ್ತಿರುವುದು ಮರೆಯಲಾಗದ ಕ್ಷಣ ಎಂದರು. ಅವ್ರಿಗೊಂದು ಗರ್ವ ಹೆಮ್ಮೆ ನಮ್ಮ ವಿದ್ಯಾರ್ಥಿಗಳು ಇವತ್ತಿಗೆ ಇಷ್ಟು ಮಟ್ಟಿಗೆ ಬೆಳೆದಿದ್ದಾರೆ. ಕೃತಜ್ಞತೆಯಿಂದ ನಮ್ಮನ್ನು ಸ್ಮರಿಸಿಕೊಳ್ತಿದ್ದಾರೆ ಅಂದರೆ ಯಾವುದೇ ಗುರುಗಳಿಗೂ ಕೂಡ ಅದು ತುಂಬ ಹೆಮ್ಮೆ ಪಡುವ ಕ್ಷಣ. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಆ ಒಂದು ಕೃತಜ್ಞತಾ ಭಾವವನ್ನು ಅವರಿಗೆ ತಲುಪಿಸಿದಾಗ ಸಿಗುವ ಒಂದು ಸಮಾಧಾನ, ಒಂದು ಸಂತಸ ಮತ್ತು ಯಾವುದರಲ್ಲೂ ಸಿಗಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಗುರು ಶಿಷ್ಯ ಪರಂಪರೆ ಎರಡೂ ಕೂಡ ಇಲ್ಲಿ ಸಮ್ಮಿಳಿತವಾಗಿ ಪರಸ್ಪರ ಒಂದು ಸಂವಾದವನ್ನು ನಡೆಸಿಕೊಳ್ಳಕ್ಕೆ ನಮ್ಮ ಹಳೆ ವಿದ್ಯಾರ್ಥಿಗಳ ವೇದಿಕೆ ಕಾರಣೀಭೂತ ಆಗಿದ್ದು ನಿಜವಾಗಿಯೂ ಕೂಡ ಅತ್ಯಂತ ಶ್ಲಾಘನೀಯ ವಿಚಾರ. ಈ ವೇದಿಕೆಯನ್ನು ಸದುಪಯೋಗಪಡಿಸಿಕೊಂಡು ನಾನಂತೂ ಅಂದ್ಕೊಳ್ತೀನಿ, ಈ ಕಾರ್ಯಕ್ರಮ ಮುಗಿದ ಮೇಲೆ ನಿಮಗೂ ಕೂಡ ವಯಸ್ಸಿನ ಕಡಿಮೆ ಅಂತ ಅನಿಸುತ್ತೆ. ಹಾಗೆ
ಗುರುಗಳಿಗೂ ಕೂಡ ವಯಸ್ಸು ಕಡಿಮೆ ಅಂತ ಅನಿಸುತ್ತೆ. ಯಾಕೆಂದರೆ ಅಷ್ಟು ಶಕ್ತಿಯನ್ನು ಕೊಡುವ ಒಂದು ವೇದಿಕೆ ಇದೆ. ಯಾರಿಗೇ ಆದರೂ ಆ ಸಂತೋಷವನ್ನು ನಾವು ಪದಗಳಲ್ಲಿ ಅಥವಾ ಭಾಷಣದಲ್ಲಿ ವರ್ಣಿಸಕ್ಕೆ ಸಾಧ್ಯ ಇಲ್ಲ. ನೀವು ಮನೆಗೆ ಹೋಗುವಾಗ ಗುರುಗಳು ಕೂಡ ತುಂಬಿದ ಮನಸ್ಸಿಂದ ಸಂತೋಷದಿಂದ ನೆನಪುಗಳನ್ನ ಹೊತ್ಕೊಂಡು ಹೋಗ್ತಾರೆ. ನೀವು ವಿದ್ಯಾರ್ಥಿಗಳು ಕೂಡ ಅಷ್ಟೇ ಸವಿ ನೆನಪಿನ ಬುದ್ಧಿಯನ್ನು ಹೊತ್ಕೊಂಡು ನೀವು ನಿಮ್ಮ ಮನೆಗಳಿಗೆ ತರುತ್ತೀರಿ. ಮತ್ತೆ ದೈನಂದಿನ ಕಾರ್ಯಗಳಿಗೆ ನೀವು ಶುರು ಮಾಡಿದಾಗ ನಿಮ್ಮಲ್ಲಿ ಹೊಸ ಒಂದು ಶಕ್ತಿ ಬಂದಿರುತ್ತೆ ಅಂತ ನಾನು ಭಾವಿಸ್ತೀನಿ. ಇದನ್ನು ಮತ್ತೆ ಸೆಕೆಂಡ್ ಇನ್ನಿಂಗ್ಸ್ ಇನ್ನೊಂದ್ಸತಿ ನಾವು ವಿದ್ಯಾರ್ಥಿ ಜೀವನದಿಂದ ವಾಪಸ್ ಬಂದಿದ್ದೀವಿ, ಮತ್ತೆ ವಿದ್ಯಾರ್ಥಿಗಳಾಗ್ತೀವಿ, ಮತ್ತೆ ಹೊಸದನ್ನ ಕಲಿತೀವಿ. ಬದುಕಿನ ನೀತಿನೇ ಅದಲ್ಲ. ಈಗ SSLC, PUC, ಡಿಗ್ರಿ, ಮಾಸ್ಟರ್ ಡಿಗ್ರಿ, PhD, ನೆಕ್ಸ್ಟ್ ಏನು? ಪ್ರತಿದಿನ ಕಲಿಯೋಕೆ ಇದ್ದಾಗ ಮಾತ್ರ ನಾವು ಉತ್ತಮ ಒಂದು ಜೀವನವನ್ನು ನಡೆಸಕ್ಕೆ ಸಾಧ್ಯ. ಮತ್ತೆ ಒಂದು ಜೀವನದ ಆಕರ್ಷಣೆ ಏನು ಅನ್ನೋದನ್ನ ಕಲ್ತ್ಕೊಳ್ಳೋಕೆ ಸಾಧ್ಯ. ನಾವು ಎಷ್ಟೇ ಕಲಿತು ಮುಗಿಯಲಾಗದಷ್ಟು ಆಕರ್ಷಣೆಗಳು, ರಹಸ್ಯಗಳು, ಅದ್ಭುತಗಳು ಜೀವನದಲ್ಲಿ ಇದ್ದೇ ಇರ್ತವೆ ಪ್ರತಿದಿನ. ಯಾಕೆಂದ್ರೆ ನಾಳೆ ಎಲ್ಲರಿಗೂ ಕ್ವಶನ್ ಮಾರ್ಕ್. ನಾಳೆ ಏನಾಗುತ್ತೆ